ಇವತ್ತಿನ ವಿಡಿಯೋದಲ್ಲಿ ವಾಂಗಿಬಾತ್ ಗೊಜ್ಜು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾನು ಹಾಕ್ತಾ ಇರೋ ಸ್ಪೂನಲ್ಲಿ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 100 ಗ್ರಾಮ್ ಅಷ್ಟು ಆದ್ರೂ ಬೇಕು. ಇದಕ್ಕೆ ನಾನು 2 ಪ್ಯಾಕೆಟು ಆಗೋ ಅಷ್ಟು ಗೊಜ್ಜನ್ನ ಮಾಡ್ಕೊತಿದ್ದೀನಿ. ಅಂದರೆ ಒಂದು ಸೇರು ಅಕ್ಕಿಗೆ ಆಗುತ್ತೆ ಗೊಜ್ಜು. ನಾನು ಮನೆಯಲ್ಲೇ ಮಾಡಿರೋ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ಅಂಗಡಿದು 2 ಪ್ಯಾಕೆಟ್ಗೆ ಈ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ನೋಡಿ, ನಾನು ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಹೆಸರುಬೇಳೆ, ಸಾಸಿವೆ ಹಾಕ್ಕೊಂಡೆ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜನ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದು ಈ ಗೊಜ್ಜಲ್ಲಿ ಬೆಂದರೆ ಮೆತ್ತಗಾಗುತ್ತೆ, ಅದಕ್ಕೋಸ್ಕರ. ಇವಾಗ ಈರುಳ್ಳಿ ಹಾಕ್ಕೊಂಡೆ. ಆನಂತರ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಸ್ವಲ್ಪ ಬೆಂದ ನಂತರ ಟೊಮೊಟೊ ಹಾಕ್ಕೊಳ್ತೀನಿ. ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಬಿಸಿನೀರಿಗೆ ಹಾಕಿ ಕಿವುಚಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೆಂದ ನಂತರ ನಾನು ಹುಣಸೆ ಹಣ್ಣು ಗೊಜ್ಜನ್ನ ಇದಕ್ಕೆ ಹಾಕ್ಕೊಳ್ತೀನಿ. ಅಂದರೆ ಹುಣಸೆ ಹಣ್ಣು ಕಲಸಿರೋದು ನೀರನ್ನ ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಬಿಸಿನೀರಲ್ಲಿ ಹಾಕೋದ್ರಿಂದ ಬೇಗ ನೆನೆಯುತ್ತೆ ಅಂತ ಬಿಸಿನೀರಿಗೆ ಹಾಕ್ಕೊಳ್ತೀನಿ. ನೋಡಿ, ಆನಂತರ ಪೌಡ್ರನ್ನ ನಾನು ಮನೇಲಿ ಮಾಡಿರೋ ಪೌಡ್ರು ಹಾಕ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ. ಅಂಗಡಿದಾದರೆ 2 ಪ್ಯಾಕೆಟ್ ಬೇಕಾಗುತ್ತೆ. ನೋಡಿ, ಇವಾಗ ಸಾಲ್ಟ್ ಹಾಕ್ಕೊಳ್ತೀನಿ. ಸಾಲ್ಟ್ ಹಾಕಿ ಕೊನೆಗೆ ನಾನು ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ತೀನಿ. ಟೊಮೊಟೊ, ಹುಣಸೆಹಣ್ಣು, ನಿಂಬೆಹಣ್ಣು 3 ಹುಳಿನೂ ಹಾಕ್ಕೊಂಡಿದ್ದೀನಿ. ನೀವು ಬದನೆಕಾಯಿ ಬದಲು ಕ್ಯಾಪ್ಸಿಕಮ್ ಆದ್ರೂ ಹಾಕ್ಕೋಬೋದು. ನೋಡಿ, ಇನ್ನು ಬದನೆಕಾಯಿ ಎಲ್ಲ ಬೆಂದಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡೆ. ಅದು ಬೆಂದ ನಂತರ ಕೊನೆಯಲ್ಲಿ ನಿಂಬೆಹಣ್ಣನ್ನ ಹಿಂಡ್ಕೊಂಡಿದ್ದೀನಿ. ಎಣ್ಣೆ ಸೈಡಲ್ಲೆಲ್ಲ ಬಿಟ್ಟಾಗ ಗೊಜ್ಜು ಆಗಿದೆ ಅಂತ. ನೋಡಿ, ಇವಾಗ ನಾನು 2 ಲೋಟ ಅನ್ನಕ್ಕೆ 2 ಲೋಟದಲ್ಲಿ ಅಷ್ಟು ಮಾಡಿರೋ ಅನ್ನಕ್ಕೆ ಗೊಜ್ಜನ್ನ ಕಲಿಸ್ಕೊಳ್ತೀನಿ. ಸ್ವಲ್ಪ ಕಡಲೆಕಾಯಿ ಬೀಜ ಮತ್ತು ಗೊಜ್ಜನ್ನ ಎತ್ತಿಟ್ಕೊಂಡಿದ್ದೀನಿ. ಧನ್ಯವಾದಗಳು.